ಹಲೋ ನಮಸ್ತೆ, ವೆಲ್ಕಮ್ ಟು ಐಶು ನಾಯಕ್ ಮಿನಿ ವ್ಲಾಗ್. ನಾನು ಬೆಳಗ್ಗೆನೆ ಬೇಗ ಎದ್ದು ರೆಡಿಯಾಗಿ ನಾನು ಹೊರಟಿದ್ದು ಜಿಮ್ ಕಡೆಗೆ. ಮೊದಲಿಗೆ ಬಾಡಿ ಎಕ್ಸಸೈಸ್ ಎಲ್ಲ ಮಾಡಿಕೊಂಡು ಆಮೇಲೆ ಇವತ್ತು ಶೋಲ್ಡರ್ ಡೇ ಇತ್ತು, ಅದಕ್ಕೆ ಶೋಲ್ಡರ್ ಎಕ್ಸಸೈಸ್ ಮಾಡ್ತಿದ್ದೆ. ನಮ್ಮ ಜಿಮ್ಮಲ್ಲಿ ಸರ್ ಸಿಕ್ಕಿದ್ದಾರೆ, ಅವ್ರು ನಂಗೆ ಸಿಕ್ಕಾಪಟ್ಟೆ ಸಪೋರ್ಟ್ ಮಾಡ್ತಾರೆ, ಮತ್ತು ಅವರೇ ನನಗೆಲ್ಲ ಟ್ರೈನ್ ಮಾಡ್ತಿರೋದು. ಮತ್ತು ಮನೇಲಿ ಏನು ಭಾರ ಎತ್ತದೇ ಇರೋಳು ಇಲ್ಲಿ ಬಂದು ಎಲ್ಲ ಕಷ್ಟಪಡ್ತಾ ಇದ್ದೀನಿ, ಅದಕ್ಕೆ ಹೇಳೋದು ಮುಂಚೆನೇ ಎಲ್ಲ ಕಷ್ಟಪಡಬೇಕು ಅಂತ. ನಾನು ಜಿಮ್ಮಿಗೆ ಬಂದಮೇಲಂತೂ ತುಂಬಾ ಕಲ್ತಿದ್ದೀನಿ, ಒಬ್ಬಳೇ ಇರೋದು ತುಂಬ ಕಲ್ತಿದ್ದೀನಿ, ಮತ್ತು ಸ್ಟ್ರಾಂಗ್ ಆಗಿರೋದು ಕಲ್ತಿದ್ದೀನಿ. ನಂಗೆ ಜಿಮ್ಮಿಂದ ಸಿಕ್ಕಾಪಟ್ಟೆ ಬೆನಿಫಿಟ್ ಸಿಕ್ಕಿದೆ. ಎಲ್ಲರೂ ಹೇಳ್ತಿದ್ರು ಬರೀ ಫೋಟೋ ತೆಗಿಯೋಕ್ಕೆ ಹೋಗ್ತೀಯಾ ಜಿಮ್ಗೆ ಅಂತ. ವರ್ಕೌಟ್ ಮಾಡ್ತೀನಿ, ಯಾರು ಸುಮ್ಮನೆ ಹೋಗ್ತಾರಾ ಜಿಮ್ಗೆ? ಹೋಗ್ಲಿ ಬಿಡಿ. ಮತ್ತು ಇವತ್ತು ಶುಕ್ರವಾರ ಅಂತ ಹೇಳಿ ಹೂಗಳೆಲ್ಲ ತಗೊಂಬಂದು ನಾನು ಮನೆಗೆ ಬಂದು ಫ್ರೆಶ್ ಆದೆ. ಮತ್ತು ಅಪ್ಪ ಬರೋ ಅಷ್ಟೊತ್ತಲ್ಲಿ ನಾನು ಪೂಜೆಗೆಲ್ಲ ರೆಡಿ ಮಾಡಿದ್ದೆ. ಅಪ್ಪ ಬಂದು ಪೂಜೆ ಮಾಡಿದ್ರು, ಅಮ್ಮ ಮುದ್ದೆ ಮಾಡಿದ್ರು ಅಂತ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟೇ ಮುದ್ದೆ ತಿಂದೆ. ಆಮೇಲೆ ಮಧ್ಯಾಹ್ನಕ್ಕೆ ಚಪಾತಿ ಮಾಡಿಕೊಂಡೆ. ಆಮೇಲೆ ನಮ್ಮ ಅಮ್ಮಂಗೆ ಐಸ್ ಕ್ಯೂಬಿಂದ ಫೇಸ್ಗೆ ಮಸಾಜ್ ಮಾಡ್ತಿದ್ದೆ, ಮತ್ತು ನಾನು ಮಾಡಿಕೊಂಡೆ. ನೈಟ್ ಕ್ರೀಮ್ ಖಾಲಿಯಾಗಿತ್ತು ಅಂದ್ಬಿಟ್ಟು ವಿಟಮಿನ್ ಇ ಕ್ಯಾಪ್ಸ್ಯೂಲ್ ತರಕ್ಕೆ ಹೋಗಿದ್ದೆ, ಮತ್ತು ನೈಟ್ ಕ್ರೀಮ್ ಮಾಡ್ತಿದ್ದೆ. ನೈಟ್ ಕ್ರೀಮ್ ಹೆಂಗೆ ಮಾಡೋದಪ್ಪ ಅಂತ ಅಂದರೆ, 1 ಸ್ಪೂನ್ ಅಲೋವೆರಾ ಜೆಲ್ ಮತ್ತು 2 ವಿಟಮಿನ್ ಇ ಕ್ಯಾಪ್ಸ್ಯೂಲ್ ಹಾಕಿ, ಮತ್ತು ಕೊಕೊನಟ್ ಆಯಿಲ್ ಇಲ್ಲ ಅಂದರೆ ಯಾವ್ದಾದ್ರು ಮಾಯ್ಶ್ಚರೈಸಿಂಗ್ ಆಯಿಲ್ ಇದ್ದರೆ ನೀವು ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ನೈಟ್ ಹಚ್ಕೋಬೋದು. ಮತ್ತು ಮಧ್ಯಾಹ್ನಕ್ಕೆ ಚಪಾತಿ ಮಾಡ್ಕೊಂಡಿದ್ದೆ, ಮತ್ತು ತಿಂದ್ಬಿಟ್ಟು ಒಂದು ಸ್ವಲ್ಪ ಚೋಟ್ರ ಜೊತೆ ಆಟ ಆಡಿದೆ. ಅವರು ವಾಟರ್ ಕ್ಯಾನ್ ತಗೊಂಬಂದ್ಬಿಟ್ಟು ಅದ್ರ ಮೇಲೇ ಗಾಡಿ ಥರ ಆಟ ಆಡ್ತಾ ಕೂತಿದ್ರು. ಮತ್ತು ನಮ್ಮ ಅಕ್ಕ ರೆಡಿಯಾಗ ಕರೆದ್ರೂ ಬರ್ತಾ ಇರಲಿಲ್ಲ. ನಮ್ಮ ದೊಡ್ಡವನಿಗೆ ನಮ್ಮ ಅಕ್ಕ ಕ್ರೀಮ್ ಹಚ್ಬೇಕಿದ್ರೆ ಒಳ್ಳೆ ಪಾತ್ರೆ ತೊಳಿತಿದ್ಲು ಅವ್ನ ಮಕ್ಕನ. ಅಷ್ಟರಲ್ಲಿ ನಮ್ಮ ಚೋಟಿಗೂ ರೆಡಿ ಮಾಡಬೇಕು ಅಂತ ಬಂದರೆ ಅಳ್ತಿರೋ ಒಂದು ಸಡನ್ನಾಗಿ ಮೇಕಪ್ ಸೆಟ್ ಎಲ್ಲ ನೋಡಿಬಿಟ್ಟು ಸಡನ್ನಾಗಿ ನಗ್ತಿದ್ದ. ಮತ್ತು ಆಮೇಲೆ ಇನ್ನೇನು ಕೆಲಸ, ನಮ್ಮಮ್ಮ ಪಾತ್ರೆ ತೊಳೆಯೋಕೆ ಹಾಕಿದ್ರು. 5 ನಿಮಿಷದಲ್ಲಿ ಚಕಾಚಕ್ ಅಂತೇಳಿ ಪಟ್ ಅಂತ ಪಾತ್ರೆ ಎಲ್ಲ ತೊಳೆದು ಜೋಡಿಸ್ಬಿಟ್ಟೆ. ಶಬ್ಬಾಷ್ ಅಂತ ನಾನೇ ನನಗೆ ಹೇಳ್ಕೊಂಬಿಟ್ಟೆ. ತುಂಬ ದಿನ ಆದಮೇಲೆ ಕೆಲಸ ಮಾಡಿದೆ. ಮತ್ತು ಬಟ್ಟೆ ಮಡ್ಚೋಕ್ಕೆ ಇಲ್ಲಿ ಹಾಕಿದ್ರು. ಆಮೇಲೆ ನಮ್ಮಮ್ಮ ಮಲಗಿದ್ರು, ಹಂಗೆ ಬೇಗ ಬಟ್ಟೆ ಮಡಚಿ ನಾನು ದೇವಸ್ಥಾನಕ್ಕೆ ಹೋಗಬೇಕು ಅಂತ ದೇವಸ್ಥಾನಕ್ಕೆ ಹೊರಟೆ. ನಾನು ಸೋನು ಮತ್ತು ಸ್ಕೂಟಿ ತೊಗೊಂಡು ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಹೋಗೋ ಟೈಮ್ಗೆ ಕರೆಕ್ಟಾಗಿ ಪೂಜೆ ನಡೀತಿತ್ತು, ಸಖತ್ತಾಗಿತ್ತು ಮಾತ್ರ. ವೈಬು ತುಂಬ ಚೆನ್ನಾಗಿತ್ತು. ಅಮ್ಮನವ್ರು ಕೂಡ ತುಂಬಾ ಚೆನ್ನಾಗಿ ಕಾಣ್ತಿದ್ರು. ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಪ್ರಸಾದ ಬಿಡದೆ ಹಂಗೆ ಬಂದುಬಿಡ್ತೀವ. ಪ್ರಸಾದ ಕೂಡ ತುಂಬ ಚೆನ್ನಾಗಿತ್ತು. ನಮ್ಮ ಸೋನು ತುಂಬ ದಿನಕ್ಕೆ ನನ್ನ ಜೊತೆ ದೇವಸ್ಥಾನಕ್ಕೆ ಬಂದುಬಿಟ್ಟಿದ್ದಾಳೆ. ಮೊದಲು ನಾನು ಗಾಡಿ ಮೇಲೆ ಕುತ್ಕೊಳ್ಳೋಕೆ ಎದುರ್ತಿದ್ದವಳು, ಇವಾಗ ಬಾಕ ಅಂತ ಅವಳೆ ಕರೀತಾಳೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.